ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಗೊತ್ತಾ, ನಾನು ನೈಟ್ ಟೈಮು ಯಾವಾಗಲೂ ಕತೆ ಬುಕ್ ಓದಲ್ಲ. ಯಾವಾಗ ಓದ್ತೀನಿ ಅಂದರೆ ಬೇಜಾರಿದ್ದಾಗ, ನಿದ್ದೆ ಬರದೇ ಇದ್ದಾಗ ಒಂದು 2 ಸ್ಟೋರಿ ಓದಿದ್ರೆ ಸಾಕು, ನನಗೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಅದು ಇದು ಏನೇನೋ ಯೋಚನೆ ಮಾಡಿಕೊಂಡು ಮೈಂಡ್ನ ಹಾಳು ಮಾಡೋದಕ್ಕಿಂತ ಬುಕ್ ಓದೋ ಅಭ್ಯಾಸ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಓಕೆನಾ? ಕನ್ನಡವೇ ನಮ್ಮಮ್ಮ, ತೆಲುಗು. ನನಗೆ ಚಿಕ್ಕ ಕತೆಗಳ ಬುಕ್ಕು ಕೇಳೋದು ಓದೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಯಾವಾಗ ಮಲ್ಕೊಂಡೆ, ಎಷ್ಟು ಬೇಗ ಬೆಳಗಾಯಿತು, ಒಂಥರ ಖುಷಿಯಾಗಿ ನಿದ್ದೆ ಮಾಡಿದ್ದೇನೆ, ನೆಮ್ಮದಿಯಾಗಿ. ಮಾತು ಹೇಳ್ತೀನಿ, ಕೇಳಿಸ್ಕೊ. ಯಾವುದರಲ್ಲಿ ಬಡತನ ಇದ್ರೂ ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರ್ದು. ಕೇಳಿದ್ರಲ್ವ ನನ್ನ ಅಲಾರಮ್ ಸೌಂಡು, ಅದರಿಂದನೇ ಡೈಲಿ ನಾನು ಬೇಗ ಎದ್ದೇಳೋದು. ನಂತರ ಆಮ್ಲ ಜ್ಯೂಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಆಮ್ಲ ಮತ್ತು ಶುಂಠಿ, ಆಮೇಲೆ ಒಂಚೂರು ಉಪ್ಪು ಹಾಕಿ ಮಿಕ್ಸಿ ಮಾಡಿಕೊಂಡೆ. ನಂತರ ಅದನ್ನ ಕೆಲವೊಬ್ಬರು ಸೋಸಿ ಕುಡಿತಾರೆ, ಕೆಲವೊಬ್ಬರು ಹಾಗೆ ಕುಡಿತಾರೆ. ನಾನು ಮಾತ್ರ ಅದನ್ನು ಸೋಸ್ಕೊಂಡೇ ಕುಡಿತೇನೆ. ಓಕೆ, ಚೆನ್ನಾಗಿತ್ತು. ಹುಳಿಯಾಗಿ ಇದರಿಂದ ತುಂಬ ಬೆನಿಫಿಟ್ಸ್ ಇದ್ದಾವೆ. ಹೇರ್ ಗ್ರೋತ್ ಆಗುತ್ತೆ, ಫೇಸ್ ಗ್ಲೋ ಬರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಕುಡ್ದೆಲ್ಲ ಆದಮೇಲೆ ನಂತರ ಒಂದು ಕ್ವಿಕ್ಕಾಗಿ ಒಂದು ರೆಸಿಪಿ ಮಾಡ್ಕೊಂಬಿಡೋಣ ಹೆಲ್ತಿಯಾಗಿ ಅಂದ್ಕೊಂಡು 5 ಮಿನಿಟ್ಸ್ ರೆಸಿಪಿ ಇದು. ಗ್ಯಾಸ್ ಸ್ಟವ್ ಹಚ್ಕೊಂಡೆ, ನೆಕ್ಸ್ಟು ಕಡಾಯಿ ಇಟ್ಕೊಂಡೆ, ಅದಕ್ಕೆ ಎಣ್ಣೆ ಎಲ್ಲ ಹಾಕಿ, ನಂತರ ಎಷ್ಟು ಸಿಂಪಲ್ ರೆಸಿಪಿ ಅಂದರೆ ಅಷ್ಟು ಸಿಂಪಲ್. ಬ್ಯಾಚುಲರ್ಸ್ಗಂತೂ ತುಂಬ ಖುಷಿಯಾಗುತ್ತೆ ರೆಸಿಪಿ ನೋಡಾದ್ಮೇಲೆ. ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು ಅಂತ ಜಸ್ಟು ಒಂದು 5-6 ಇಂಗ್ರೀಡಿಯೆಂಟ್ ಇಟ್ಕೊಂಡು ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿ ಇದು. ಟೊಮೊಟೊ, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಷ್ಟೇ ಇದಕ್ಕೆ ಬೇಕಾಗಿರೋದು. ಅನ್ನ ಮತ್ತು ಉದ್ದುದ್ರಾಗಿ ಮಾಡ್ಕೊಂಡಿರಬೇಕು. ಫಸ್ಟು ನಾನು ಕಡಾಯಿಗೆ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ನಂತರ ಈರುಳ್ಳಿ ಹಾಕಿ, ಈರುಳ್ಳಿ ಸ್ವಲ್ಪ ಇದು ಫ್ರೈ ಆದಮೇಲೆ ನಂತರ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ಮು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಇನ್ನೂ ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ. ಸ್ವಲ್ಪ ಬೆಂದಿರೋ ಥರ ಫೀಲ್ ಗೊತ್ತಾಗುತ್ತೆ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಉಪ್ಪೆಲ್ಲ ಹಿಡೀಲಿ. ಆನಂತರ ಟೊಮೊಟೊ ಹಾಕಿ, ಟೊಮೊಟೊನೂ ಸ್ವಲ್ಪ ಫ್ರೈ ಆಗಲಿ. ಉಪ್ಪು ಹಾಕಿರ್ತೀವಲ್ಲ, ಸೊ ಅದಕ್ಕೋಸ್ಕರ ಬೇಗನೆ ಟೊಮೊಟೊ ಬೆಂದ್ಬಿಡುತ್ತೆ. ಆನಂತರ ಆಮೇಲೆ ಉಪ್ಪು ಹಾಕಬೇಕಾದ್ರೆ ನೋಡ್ಕೊಂಡು ಹಾಕಿ. ಅನ್ನಕ್ಕೂ ಹಾಕಿರ್ತೀರ, ಕೆಲವೊಬ್ರು ಹಾಕಿರಲ್ಲ, ಅದಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಏನಪ್ಪ ನಿಂದು ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ದೇವರಾಡ, ನನಗೇನು ಗೊತ್ತಿಲ್ಲ ಅಂತ ಹೇಳ್ಬಿಡೋ, ಹುಚ್ಚುಡಿದ್ ಬಿಡ್ತೆ ನನಗೆ. ನನ್ನ ಮಗನೇ ನಿಜವಾಗ್ಲೂ ನಗು ಬರ್ತಾಯಿದೆ. ಬಟ್ ಯೂಟ್ಯೂಬ್ ಮಾಡೋರು ಎಲ್ಲರಿಗೂ, ವಿಡಿಯೋ ಮಾಡೋರಿಗೆ ಹ್ಯಾಟ್ಸ್ ಆಫ್. ಕಾರಣ ಏನು ಅಂದರೆ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಗೊತ್ತಾಗ್ತಾಯಿದೆ. ವಾಯ್ಸ್ ಓವರ್ ಕೊಡೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾದ್ರೂ ಏನು ಮಾತಾಡಲಿ ಈ ಥರ ಯೋಚನೆಗಳೇ. ಓಕೆ, ಟೊಮೊಟೊ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ನಂತರ ಅನ್ನ ಹಾಕಾದ್ಮೇಲೆ ಸ್ವಲ್ಪ ಅರ್ಧ ಸ್ಪೂನ್ ಅಚ್ಕಾರದ ಪುಡಿ ಹಾಕಿ. ಬಟ್ ಇದು ಸಿಕ್ಕಾಪಟ್ಟೆ ಸಿಂಪಲ್ ರೆಸಿಪಿ, ಬ್ಯಾಚುಲರ್ಸ್ಗಂತೂ ನಿಜವಾಗ್ಲೂ ಬೇಗ ಮಾಡ್ಕೊಬೋದು, ಹಂಗೆ ಟೇಸ್ಟಿಯಾಗೂ ಇರುತ್ತೆ. ಟ್ರಸ್ಟ್ ಮೀ. ಆಫ್ಟರ್ ನೆಕ್ಸ್ಟ್ ಏನು ಮಾಡಿ ಅಂತಂದರೆ, ಅನ್ನ ಹಾಕ್ಕೊತಿರಲ್ವ, ಬಿಸಿ ಅನ್ನನ, ಅದನ್ನು ಫಟಾಫಟ ಅಂತ ತಿರ್ಗಕ್ಕೆ ಹೋಗಬೇಡಿ. ಕಾರಣ ಏನು ಅಂದರೆ, ಅನ್ನ ಬಿಸಿಯಾಗಿದ್ದಾಗ ನಾವು ಒಂದೇ ಸಮನೆ ತಿರ್ತಾಯಿದ್ರೆ ಅನ್ನ ಎಲ್ಲ ಮುದ್ದೆ ಥರ ಆಗಿಬಿಡುತ್ತೆ. ನಿಧಾನಕ್ಕೆ ಕೈ ಆಡಿಸ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಅನ್ನನ ರೊಟೇಟ್ ಮಾಡ್ಕೊಳ್ಳಿ. ರೊಟೇಟ್ ಮಾಡಿ ಅಂತಲ್ಲ,
ಕಡಾಯಲ್ಲಿ ನಿಧಾನಕ್ಕೆ ಫುಲ್ಲು ಮಿಕ್ಸ್ ಆಗೋಂಗೆ ನೀಟಾಗಿ ಮಿಕ್ಸ್ ಮಾಡಿ ಓಕೆನಾ. ಬ್ಯಾಚುಲರ್ಸ್ಗೆ ಮಾತ್ರ ಅಲ್ಲ, ಅಮ್ಮಂದಿರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಯಾವ ಥರ ಅಂದರೆ ಮಾರ್ನಿಂಗ್ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಇದನ್ನು 5 ಮಿನಿಟ್ಸ್ ಹೆಲ್ತಿಯಾಗಿ ಪಟ್ ಅಂತ ಮಾಡಿಕೊಡ್ಬೋದು. ಜೊತೆಲೂ ಕೂಡ ಖುಷಿಯಾಗಿ ತಿಂತಾರೆ. ನಮ್ಮ ಒಂದು ರೆಸಿಪಿ ರೆಡಿ. ಆಮೇಲೆ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ದೇವ್ರಿಗೆ ದೀಪ ಹಚ್ಚಿ ನಂತರ ತಿಂಡಿ ತಿಂದು ತಿಂಡಿ ನಿಜವಾಗ್ಲೂ ಚೆನ್ನಾಗಿತ್ತು. ಟ್ರಸ್ಟ್ ಮೀ, ನೀವು ಒಂದ್ಸಲ ಟ್ರೈ ಮಾಡಿ. ಬೇಗ ಅಡುಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರೋ ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ, ಗೊತ್ತಾಗುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ನಾನು ಆಫೀಸ್ ಕಡೆ ಹೊರಟೆ, ಕೆಲಸ ಇತ್ತು, ಕೆಲಸ ಮುಗಿಸ್ದೆ. ಇದು ನನ್ನ ಫಸ್ಟ್ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.